ರಾಜಧಾನಿ ಬೆಂಗಳೂರಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಪೊಲೀಸರಿಗೆ ಕಾಂತಿಲ್ವಾ, ಕ್ರಮ ಕೈಗೊಳ್ಳೋದಿಲ್ವಾ? ಬೆಂಗಳೂರಲ್ಲಿ ಬಾಂಗ್ಲಾದವರು. ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಇದು ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈಶಾನ್ಯ ಭಾಗದವರಿದ್ದಾರೆ, ಮಡಿಕೇರಿಯಲ್ಲೂ ಕೂಡ, ಕೊಡಗಿನಲ್ಲೂ ಕೂಡ ಈಶಾನ್ಯ ರಾಜ್ಯಗಳ ಹೆಸರಲ್ಲಿ ವಲಸಿಗರಿದ್ದಾರೆ. ಅಸ್ಸಾಂ, ಬಿಹಾರ ಕಾರ್ಮಿಕರ ಜೊತೆ ಬಾಂಗ್ಲಾ ವಲಸಿಗರು ಇಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮನೆ ಕಳ್ಳತನ, ಹಸು ಕಳ್ಳತನ ಹೆಚ್ಚಳ ಆಗಿದೆ ಈ ಭಾಗಗಳಲ್ಲಿ. ಈಶಾನ್ಯ ರಾಜ್ಯಗಳು ಅಂದ್ರೆ ಒಂದು ಅಸ್ಸಾಂ, ಬಾಂಗ್ಲಾ, ಬಿಹಾರ, ಈ ಭಾಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಕೂಲಿ ಕೆಲಸಕ್ಕೆ ಬಂದಂತ ವಲಸಿಗರಿಂದ ಶುರುವಾಗಿದೆ ಈ ರೀತಿಯಾದಂತಹ ವ್ಯಾಪಾರ, ಗಾಂಜಾ ಮಾರಾಟ ಮಾಡೋದು. ದೇಗುಲ ಕಳ್ಳತನ, ಗಲಾಟೆ ಕೇಸ್ನಲ್ಲೂ ಕೂಡ ಬಾಂಗ್ಲಾ ವಲಸಿಗರಿದ್ದಾರೆ. ಕೂಲಿ ಕೆಲಸಕ್ಕೆ ಬಂದ ವಲಸಿಗರಿಂದ ವ್ಯಾಪಾರ ಶುರುವಾಗಿದೆ, ಇಲ್ಲಿಗಲ್ ಆದಂತಹ ವ್ಯಾಪಾರ ಇದೆಲ್ಲವೂ ಕೂಡ. ನೋಡಿ, ಈ ರೀತಿಯಾಗಿ ಬಂದಂತವರ ಬಳಿಯಲ್ಲಿ ಹೆಚ್ಚಿನ ಜನರಲ್ಲಿ ಆಧಾರ್ ಕಾರ್ಡ್ ಇಲ್ಲ, ಉಳಿದವರ ಬಳಿ ಯಾವುದೇ ರೀತಿಯಾದಂತಹ ದಾಖಲೆಗಳೇ ಇಲ್ಲ. ಯಾವುದೇ ದಾಖಲೆಗಳು ಇಲ್ಲದೇನೆ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡೋದು ಅಷ್ಟೇ ಅಲ್ಲದೇನೆ ದಂಧೆ ಮಾಡ್ತಾ ಇದ್ದಾರೆ. ದನದ ಮಾಂಸ ಮಾರಾಟದಲ್ಲೂ ಕೂಡ ಬಾಂಗ್ಲಾ ವಲಸಿಗರು ಭಾಗಿಯಾಗ್ತಾ ಇರೋದು ಬಹುಪಾಲೇ ಇವರದಿದೆ. ಗುಂಪಾಗಿ ವಾಸ ಮಾಡ್ತಾರೆ ಈ ಬಾಂಗ್ಲಾ ವಲಸಿಗರು. ಬಾಂಗ್ಲಾ ಅಂದ್ರೆ ಈಶಾನ್ಯ ಭಾಗದಿಂದ ಬರುವಂತ ಎಲ್ಲರೂ ಕೂಡ. ಗಲಾಟೆಗೂ ಮುಂದೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇವರ ಬಗ್ಗೆನೇ ಕೇಸ್ಗಳು ಹೆಚ್ಚಾಗಿ ದಾಖಲಾಗ್ತಾ ಇರೋದು. ಮನೆಗಳ್ಳತನ, ದೇವಸ್ಥಾನ ಕಳ್ಳತನ, ಗಾಂಜಾ ಮಾರಾಟ, ರೋಡ್ ರೇಜ್ ಪ್ರಕರಣಗಳು ಎಲ್ಲದರಲ್ಲೂ ಕೂಡ ಇವರ ಮೇಲೆ ಹೆಚ್ಚಿನ ಕೇಸ್ಗಳು ದಾಖಲಾಗ್ತಾ. ಈ ಸಂಬಂಧಪಟ್ಟಂಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಎಷ್ಟರ ಮಟ್ಟಿಗೆ ಈಶಾನ್ಯ ಭಾಗದ ಜನ ಅಕ್ರಮವಾಗಿ ರಾಜ್ಯದಲ್ಲಿ ಬೀಡ್ಬಿಟ್ಟಿದ್ದಾರೆ, ದಂಧೆಗೆ ಮುಂದಾಗಿದ್ದಾರೆ ಅಂತ ಬಹಳಷ್ಟು ಜನರ ಮುಖವಾಡ ಬಯಲಾಗಿದೆ. ಇಲ್ಲಿ ಇವರು ಮೂಲತಃ ಅಸ್ಸಾಂ ಅವರೇನಲ್ಲ. ಅಸ್ಸಾಂ ಅವರು ಇಲ್ಲಿ ಬಂದು ಕೆಲಸ ಮಾಡುವಂಥ ಇದೇನು ಬರೋದಿಲ್ಲ. ಅವರು ಹತ್ತಿರದ ರಾಜ್ಯಗಳಾದ ವೆಸ್ಟ್ ಬೆಂಗಾಲ್ ಮತ್ತು ಅದರ ಸುತ್ತಮುತ್ತ ಇರುವಂಥ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಇವರು ಇಲ್ಲಿ ಇರುವವರೆಲ್ಲ ಮೂಲತಃ ಬಾಂಗ್ಲಾದೇಶಿಗರು. 100%ಅಲ್ಲಿ 98% ಬಾಂಗ್ಲಾದೇಶಿಗರು, ಇನ್ನು 2% ಇತರ ರಾಜ್ಯದಿಂದ ಬಂದವರು. ಸಮಸ್ಯೆ ಹಲವಾರಿದೆ. ಈ ನಡುವೆ ಅವರೇ ಇಲ್ಲಿ ವ್ಯಾಪಾರ ಶುರು ಮಾಡಿದ್ದಾರೆ. ಯಾವ ಥರದಲ್ಲಿ ಅಂತ ಹೇಳಿದ್ರೆ, ಬೆಳಗಿನ ಜಾವ 6 ಗಂಟೆ ಬಸ್ಸಲ್ಲಿ ಹೋಗಿ ಹುಣಸೂರು ಭಾಗದಿಂದ ಗೋಮಾಂಸಗಳನ್ನು ತರೋದು. ಗೋಮಾಂಸಗಳನ್ನು ತಂದು ಅವರ ಜನಾಂಗಗಳಿಗೆ ಒಂದು ಬರ್ಬರೋದು, ಕಾಡು ರಸ್ತೆ ದಾರಿಯಲ್ಲಿ ಕೂತ್ಕೊಂಡು ಮಾಂಸನೆಲ್ಲ ಮಾರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಇದೇ ಹೋಬಳಿಯಲ್ಲಿ, ಬಾಳಲೆ ಹೋಬಳಿಯಲ್ಲಿ 2 ಪ್ರಕರಣಗಳು ದಾಖಲಾದವು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಸರ್ಕಾರದ ಬಳಿಯಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಕೂಡ ಗೊತ್ತಿದ್ದು ಸುಮ್ಮನಿದ್ದಾರ, ನಮ್ಗೆ ಯಾಕೆ ಬೇಕು ಅಂತ ಪೊಲೀಸ್ ಅಧಿಕಾರಿಗಳು. ಆದ್ರೆ ನಾವು ಮಾತ್ರ ನಮ್ಮ ಕೆಲಸ ಸ್ಟಾಪ್ ಮಾಡಿಲ್ಲ, ಮುಂದುವರಿಸಿಕೊಂಡು ಹೋಗಿದ್ದೀವಿ. ಸರ್ಕಾರದ ಮಟ್ಟಿಗೂ ಕೂಡ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ಮೇಲಾದ್ರೂ ಈ ಸಂಬಂಧಪಟ್ಟಂಗೆ ಒಂದು ಡ್ರೈವ್ ನಡೆಯುತ್ತಂತ ಅನ್ಸುತ್ತಾ ಪ್ರೇಮ್ ಕುಮಾರ್? ಹೌದು, ಏನು ಕೊಡಗು ಜಿಲ್ಲೆಯಲ್ಲಿ ಶಂಕಿತ ಬಾಂಗ್ಲಾದೇಶಿಗರು ಮತ್ತೆ ಅಸ್ಸಾಂ ಕಾರ್ಮಿಕರು ಕೂಡ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಕಾಫಿ ಮತ್ತೆ ಕಾಫಿ ಕುಳಿನ ಸಮಯದಲ್ಲಿ ಕೂಡ ಕಾಫಿ ತೋಟದಲ್ಲಿ ಕೂಡ ಹೆಚ್ಚಾಗಿ ಕಂಡು ಬರ್ತಾರೆ. ಇಲ್ಲಿ ಕೂಡ ಬರ್ತಿದ್ದಾರೆ, ಆದ್ರೆ ಅವರ ಬಳಿ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯ ಮೂಲ ದಾಖಲಾತಿಗಳು ಕೂಡ ಯಾವೂ ಕೂಡ ಕಾಣಿಸ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಕೊಡಗು ಜಿಲ್ಲಾಡಳಿತವು ಕೂಡ ಅವರ ತಪಾಸಣೆಗೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮುಂದಾಗಿಲ್ಲ. ಸಂತೆಗಳಲ್ಲಿ ಮತ್ತೆ ಗೋಣಿಕೊಪ್ಪ ಸಂತೆ ಆಗಿರ್ಬೋದು, ಪೊನ್ನೆಪೇಟೆ ಸಂತೆ ಆಗಿರ್ಬೋದು, ಸಿದ್ದಾಪುರ ಭಾಗಗಳಲ್ಲಿ ಅತಿ ಹೆಚ್ಚು ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ರೈತರು ಇಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಕ್ರೈಮ್ಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾರೆ. ಅವರು ಒಬ್ಬರಿಬ್ರು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಕ್ರೈಮ್ಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತೆ ಕಳ್ತನ ಪ್ರಕರಣಗಳಾಗಿರ್ಬೋದು, ಮತ್ತೆ ಗಾಂಜಾ ಪ್ರಕರಣಗಳಾಗಿರ್ಬೋದು, ಇವರೇ ಕೂಡ ಹೊರಗಡೆಯಿಂದ ಬಂದಿರುವಂತಹ ಕಾರ್ಮಿಕರು ಕೂಡ ಹೆಚ್ಚಾಗಿ ಕಂಡುಬರ್ತಿರುವುದರಲ್ಲಿ ಕೂಡ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸುವಂತದ್ದು. ಕೊಡಗು ಜಿಲ್ಲಾಡಳಿತ ಇಲ್ಲಿವರೆಗೂ ಕೂಡ ಸುಮಾರು 4-5 ಜನರು ಕೂಡ ಗಾಂಜಾ ಮಾರಾಟದಲ್ಲಿ ಕೆಲವು 1 ವಾರಗಳಿಂದಷ್ಟೇ ಕೂಡ ಬಂಧನ ಮಾಡಿದ್ದಾರೆ. ಮತ್ತೆ ಮನೆ ಕಳ್ಳತನ ಪ್ರಕರಣದಲ್ಲೂ ಕೂಡ ಬಂಧನ ಮಾಡಿದ್ದಾರೆ. ಅದಲ್ಲದೆ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿರುವಂತದ್ದು ಎಲ್ಲ ಒಂದ್ ಕಡೆ ಕಣ್ಮುಚ್ಚಿಕೊಳ್ತಿದೆ ಒಂದು ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು. ಕೊಡಗು ಜಿಲ್ಲಾದ್ಯಂತ ಸುಮಾರು ಸಂತೆಗಳಲ್ಲಿ ನೋಡಿದ್ರೆ, ಗ್ರಾಮಗಳಲ್ಲಿ ನೋಡಿದ್ರೆ ಅತಿ ಹೆಚ್ಚಾಗಿ ಅಸ್ಸಾಂ ಕಾರ್ಮಿಕರಾಗಿರ್ಬೋದು ಮತ್ತೆ ಶಂಕಿತ ಬಾಂಗ್ಲಾದೇಶಿಗರು ಕಂಡು ಬರ್ತಾರೆ. ಪೊಲೀಸರು ಕೂಡ ಒಂದು ತನಿಖೆ ಮಾಡುವಂತ ವ್ಯವಸ್ಥೆ ಕೂಡ ಇನ್ನೂ ಮುಂದಾಗಿಲ್ಲ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್. ರಾಯಚೂರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೆಮಿಕಲ್ ಲಾರಿ ಪಲ್ಟಿಯಾಗಿದೆ. ಪಲ್ಟಿಯಾದ ಲಾರಿಯಿಂದ ಮಿಥೇನ್ ಅನಿಲ ಸೋರಿಕೆಯಾಗಿದೆ. ಈ ಸ್ಫೋಟದ ಭಯ ರಾಯಚೂರು ಮಂತ್ರಾಲಯ ಹೆದ್ದಾರಿ ಬಂದಾಗಿದೆ. ಯಾಕಂದ್ರೆ ಆ ಭಾಗದಲ್ಲಿ ಓಡಾಡುವಂತಹ ಎಲ್ಲರಿಗೂ ಕೂಡ ಇದರ ಭಯ ಇದೆ. ಮಿಥೇನ್ ಅನಿಲ ಸೋರಿಕೆ ಆಗಿರುವುದು. ರಾಯಚೂರು ತಾಲೂಕಿನ ಗುಂಜಳ್ಳಿ ಬಳಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ಥಳಕ್ಕೀಗ ಪೊಲೀಸರು ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ದಳ, RTPSನ
ಸಿಐಎಸ್ಎಫ್ ದಳದ ಸಿಬ್ಬಂದಿಯೂ ಕೂಡ ಅಲ್ಲೇ ಬಿಡಾರ ಹೂಡಿದ್ದ. ಯಾವುದೇ ರೀತಿಯಾದಂತಹ ಅಚಾತುರ್ಯ ಆಗಬಾರದು ಅಂತ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವುದಕ್ಕಾಗಿ ಆಲ್ಮೋಸ್ಟ್ ಅಲ್ಲಿ ಸಂಚಾರವನ್ನ ಬಂದ್ ಮಾಡಿದಂತೆ ಕಾಣಿಸ್ತಾ ಇದೆ. ರಾಯಚೂರು ತಾಲೂಕಿನ ಗುಂಜಳಿ ಬಳಿ ಬಹಳ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಸಂಬಂಧಪಟ್ಟಂತ ಇಲಾಖೆಯವರು. ಹೀಗಾಗಿ ರಾಯಚೂರು ಮತ್ತು ಮಂತ್ರಾಲಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂತವರ ಸಂಖ್ಯೆ ಬಹಳ ಇರುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ಲಾರಿ ಪಲ್ಟಿ ಆಗಿರೋದು. ಆಕ್ಸಿಡೆಂಟ್ ಅಲ್ಲ ಇದು ಲಾರಿ ಪಲ್ಟಿ ಆಗಿ ಬಿದ್ದಿರೋದು. ಲಾರಿಯಲ್ಲಿ ಮಿಥಿಲ್ ಅನಿಲ ಸೋರಿಕೆ ಆಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಲಾರಿ ಪಲ್ಟಿ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ವಿಶ್ವನಾಥ್, ನಾವು ತುಂಬಾ ಹೆಚ್ಚಿನ ರೀತಿಯಾಗಿ ಮಿಥೇನ್ ಅನಿಲ ಸೋರಿಕೆ ಆಗಿದೆ. ಹೇಗೆ ಆ ಭಾಗದಲ್ಲಿ ಇನ್ನೂ ಸ್ವಲ್ಪ ಜನ ಓಡಾಡ್ದಂಗೆ ಕಾಣಿಸ್ತಾ ಇದೆ? ಅರುಣ್, ಏನಾಗಿದೆ, ಚಾಲಕನ ನಿಯಂತ್ರಣ ತಪ್ಪಿ ನಡೀತಕ್ಕಂಥ ರಸ್ತೆಯಲ್ಲೇ ಇವತ್ತು ಮಿಥೇನ್ ಆಯಿಲ್ ಲಾರಿ ಪಲ್ಟಿ ಹೊಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಬಿಗಡಾಯಿಸಿದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ರಾಯಚೂರು ತಾಲೂಕಿನ ಗುಂಜಳ್ಳಿ ಬಳಿ ಆಗಿರ್ತಕ್ಕಂಥ ಘಟನೆ ಅರುಣ್. ಇದು ಮಂತ್ರಾಲಯ ರಸ್ತೆಯಲ್ಲಿ ಬರ್ತಕ್ಕಂಥದ್ದು. ಅಪಾಯಕಾರಿ ಮಿಥೇನ್ ಆಯಿಲ್ 11 ಡಿಗ್ರಿ ಟೆಂಪರೇಚರ್ಗೂ ಕ್ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅಲ್ಲಿಗೆ ಸ್ಥಳಕ್ಕೆ ಈಗಾಗಲೇ ರಾಯಚೂರಿನ ಎಸಿ ಮತ್ತು ಜೊತೆಗೆ ಅಗ್ನಿಶಾಮಕ ಠಾಣೆಯವರು ಕೂಡ ಮತ್ತೆ RTPS CISF ದಳ ಕೂಡ ಅಲ್ಲಿಗೆ ಈಗಲೇ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೆ. ಸದ್ಯಕ್ಕೆ ತಾವು ಹೇಳಿದಾಗೆ ಅಲ್ಲಿ ಓಡಾಡ್ತಕ್ಕಂಥ ರಸ್ತೆ ಆಗಿರೋದ್ರಿಂದ ಸಹಜವಾಗಿ ಅಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಅಲ್ಲಿ ಇರ್ತಕ್ಕಂಥ ಲಾರಿಯಲ್ಲಿ ಇರ್ತಕ್ಕಂಥ ಮಿಥೇನ್ ಆಯಿಲ್ ಅನ್ನ ಖಾಲಿ ಮಾಡತಕ್ಕಂಥ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಜೊತೆಗೆ ಈಗ ಕಂಪ್ಲೀಟ್ ಆಗಿ ಸುತ್ತಮುತ್ತ 200 ಮೀಟರ್ಗೂ ಅಧಿಕ ಬ್ಯಾರಿಕೇಡ್ ಅನ್ನ ಹಾಕಿ ಯಾರನ್ನೂ ಕೂಡ ಆ ಲಾರಿ ಪಲ್ಟಿ ಹೊಡೆದಿರ್ತಕ್ಕಂಥ ಸ್ಥಳಕ್ಕೆ ಯಾರನ್ನೂ ಕೂಡ ಈ ಸದ್ಯಕ್ಕೆ ಬಿಡ್ತಾ ಇಲ್ಲ. ಈಗಾಗಲೇ ಗ್ರಾಮಸ್ಥರಿಗೂ ಕೂಡ ಈ ವಿಚಾರವಾಗಿ ಎಚ್ಚರಿಕೆಯನ್ನ ನೀಡಿ ಹತ್ತಿರಕ್ಕೆ ಬರದಂತೆ ಆ ರಸ್ತೆಯಲ್ಲಿ ಓಡಾಡದಂತೆ ತಡೆ ಹಿಡಿಯಲಾಗಿದೆ. ಅರುಣ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ.